ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ದಿನಾಂಕ 15/3/2026ರಂದು ಟೆಲಿಕಾಂ ಬಡಾವಣೆ ಕ್ಷೇಮಾಭಿವೃದ್ಧಿ ಆವರಣದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ 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 ಶಿವರುದ್ರಪ್ಪ ಸ್ವಾಮೀಜಿಗಳು ಬೇಲಿಮಠ್ ಮಹಾಸಂಸ್ಥಾನ ಸ್ವಾಮೀಜಿಗಳು ತನ್ನ ಪ್ರವಚನದಲ್ಲಿ ಭಗವದ್ಗೀತೆ ಅಧ್ಯಾಯ 5 ಕರ್ಮ ಸನ್ಯಾಯ ಯೋಗ 17 ಶ್ಲೋಕ ಜ್ಞಾನ ನಿರ್ಧಾತ ಕಲ್ಮುಷ ಜ್ಞಾನವು ಸಕಲ ಪಾಪಗಳನ್ನು ತೊಳೆಯುತ್ತಾರೆ ಎಂದು ಹಿತವಚನಗಳನ್ನು ನುಡಿದರು. ಈ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ, ಪೌರ ಕಾರ್ಮಿಕರಿಗೆ, ವಿಶೇಷ ಚೇತನರಿಗೆ ರೇಷನ್ ಕಿಟ್ ಮತ್ತು ಶಾಲಾ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಮಾಡಲಾಯಿತು. ಶ್ರೀ ಶ್ರೀ ಶಿವರುದ್ರಪ್ಪ ಸ್ವಾಮೀಜಿಯವರು ಬೇಲಿಮಠ್ ಮಹಾಸಂಸ್ಥಾನ ಮತ್ತು ಧಾರ್ಮಿಕ ಉಪನ್ಯಾಸಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಭಕ್ತರಿಗೆ ಧರ್ಮೋಪದೇಶ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿ ಶ್ರೀ ಮಾನ್ಯ ಸಂತೋಷ್ ಹೆಗಡೆ, ಭಾರತದಲ್ಲಿನ ಪ್ರಸಿದ್ಧ ನ್ಯಾಯ ತಜ್ಞರು ಮತ್ತು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು, ಭಾರತೀಯ ಪೊಲೀಸ್ ಸೇವೆ ನಿವೃತ್ತ ಅಧಿಕಾರಿ ಶ್ರೀ ಭಾಸ್ಕರ್ ರಾವ್ ಅವರು, ಗೋವರ್ಧನ್ ಜಾರಿವಾಲ್ ಜೈನ್, ಶ್ರೀ ಡಾಕ್ಟರ್ ಲೀಲಾ ಮೋಹನ್, ಚಲನಚಿತ್ರ ನಟರು ಮತ್ತು ಸಮಾಜ ಸೇವಕರು, ಬಿಜೆಪಿ ಮುಖಂಡರು ಶ್ರೀ ಡಾಕ್ಟರ್ ಎ ಸೋಮಶೇಖರ್, ವಿಜಯನಗರ ಅಸೆಂಬ್ಲಿ ಶ್ರೀಮತಿ ಮಧುರಾ ಅಶೋಕ್ ರವರು, ಶ್ರೀ ಕೆವಿ ರಾಘರಾಮ್ ರವರು, ಆರ್ಟಿಒ ಆಫೀಸರ್ ಶ್ರೀಮತಿ ಲಕ್ಷ್ಮೀ ಶಶಿಕುಮಾರ್ ರೆಡ್ಡಿ ಅವರು, ಶ್ರೀ ಮಾತಿ ಲಕ್ಷ್ಮಿ ಅವರು, ಶ್ರೀ ಮಧುರ್ ಅವರು, ಸಾಕಿ ನಾರಾಯಣ್ ರಾಮಮೂರ್ತಿಯವರು, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಶ್ರೀಧರ ಮಲ್ಲಕ್ಕಪ್ಪ, ಗುರುಪ್ರಸಾದ್ ಮುಂತಾದ ಪದಾಧಿಕಾರಿಗಳು ಮುಂತಾದ ಗಣ್ಯಮಾನ್ಯರು, ಸ್ಥಳೀಯ ಮುಖಂಡರು ಹಾಗೂ ನಿವಾಸಿಗಳು ಭಾಗವಹಿಸಿದರು. ಭಗವದ್ಗೀತೆ ನಮ್ಮ ಬದುಕನ್ನು ಹೇಗೆ ಬದುಕಬೇಕು ಅಂತ ಬಂದಿರತಕ್ಕಂಥ ನಮ್ಮ ಎಲ್ಲ ಗಣ್ಯರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ ಎಲ್ಲ ಯಶಸ್ವಿಗೊಳಿಸಿದ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಟೆಲಿಕಾಂ ಬಡಾವಣೆಯ ಸದಸ್ಯ ನಿವಾಸಿಗಳು ಎಲ್ಲರಿಗೂ ತುಂಬ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಬೇಲಿಮಠ ಸ್ವಾಮೀಜಿ ಅವರು, ಬೇಲಿಮಠ ವಿಶ್ವ ಸಂಸ್ಥಾನ ಮಠ ಸ್ವಾಮೀಜಿ ಶಿವರುದ್ರಪ್ಪ ಸ್ವಾಮೀಜಿಯವರು ಬಂದಿದ್ದರು. ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್